ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಯಾವಾಗಲೂ ನನ್ನ ಚಾನಲಲ್ಲಿ ಸ್ಪೈಸಿ ಐಟಮ್ಮೇ ನೋಡಿರ್ತೀರ. ಇವತ್ತೊಂದು ಎಲ್ಲರಿಗೂ ಇಷ್ಟ ಆಗೋವಂತಹ ಒಂದು ಸ್ವೀಟ್ ರೆಸಿಪಿಯನ್ನು ನೋಡೋಣ. ಇದನ್ನು ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟಿಷ್ಟ ಆಗುತ್ತೆ ಎಲ್ಲರಿಗೂ. ಆದಷ್ಟು ಆರೆಂಜ್ ಕಲರ್ ಕ್ಯಾರೆಟನ್ನೇ ತಗೊಳ್ಳಿ. ನಾನಿಲ್ಲಿ 1 kg ಕ್ಯಾರೆಟನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ಸುಲಿದು ತುರಿದಿಟ್ಕೊಂಡಿದ್ದೀನಿ. ಕ್ಯಾರೆಟಲ್ಲಿ ವಿಟಮಿನ್ ಎ ಹೆಚ್ಚು ಪ್ರಮಾಣದಲ್ಲಿರುತ್ತೆ. ಇದು ನಮ್ಮ ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೆಯದು. ಆದಷ್ಟು ಕ್ಯಾರೆಟನ್ನು ಹಸಿಯಾಗಿ ಉಪಯೋಗಿಸೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳಿಗೆ ಕ್ಯಾರೆಟನ್ನು ಹಸಿಯಾಗೇ ಕೊಡ್ತಾ ಇದ್ದರೆ ಅವ್ರ ಆರೋಗ್ಯಕ್ಕಾಗಲಿ ಅಥವಾ ರೋಗ ನಿರೋಧಕ ಶಕ್ತಿಯಾಗಲಿ ಚೆನ್ನಾಗಿರುತ್ತೆ. ಎಲ್ಲ ಕ್ಯಾರೆಟ್ಗಳನ್ನು ತುರಿದಿಟ್ಕೊಂಡು ನಂತರ ಒಂದು ಪಾತ್ರೆಗೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟು ನಿಮ್ಮ ಚಾಯ್ಸು, ನಿಮ್ಗೆ ಯಾವುದೆಲ್ಲ ಇಷ್ಟನೋ ಅದಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಎರಡನ್ನ ಚೆನ್ನಾಗಿ ಹುರಿದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಪಿಸ್ತಾ, ದ್ರಾಕ್ಷಿ ಯಾವ್ದು ಬೇಕಿರೋ ಯೂಸ್ ಮಾಡ್ಬೋದು. ಡ್ರೈ ಫ್ರೂಟ್ಸ್ ಪ್ರಮಾಣ ಸಹ ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ಹಾಕ್ಕೋಬೋದು. ಇದಕ್ಕೆ ಯಾವುದೇ ನೀರು ಬೆರೆಸದೇ ಇರೋದ್ರಿಂದ ಈ ರೀತಿಯಾಗಿ ಸ್ವೀಟ್ ಮಾಡಿಕೊಂಡು ನಾವು 1 ವಾರಗಟ್ಟಲೆ ಇಟ್ಕೊಂಡು ತಿನ್ಕೋಬೋದು. ಬಾದಾಮಿ ಮತ್ತು ಗೋಡಂಬಿಯನ್ನು ಚೆನ್ನಾಗಿ ಹುರಿದು ತೆಗೆದಿಟ್ಕೊಂಡು ಅದೇ ತುಪ್ಪಕ್ಕೆ ನಾವು ತುರಿದಿಟ್ಕೊಂಡಿರುವಂತಹ ಕ್ಯಾರೆಟನ್ನು ಸಹ ಹಾಕ್ಕೊಳ್ಳಿ. ಇದಕ್ಕೇನು ಹೆಚ್ಚು ತುಪ್ಪದ ಅಗತ್ಯ ಏನಿಲ್ಲ. ಎಲ್ಲ ತುರಿಗಳನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದರಲ್ಲಿರೋ ನೀರಿನ ಅಂಶ ಹೋಗೋವರೆಗೆ ಅದನ್ನು ಚೆನ್ನಾಗಿ ಕೈಯಾಡಿಸ್ತಾನೆ ಇರಬೇಕು. ನಂತರ ನಾನಿಲ್ಲಿ ಹಾಲಿನ ಕೆನೆಯನ್ನು ಉಪಯೋಗಿಸಿದ್ದೀನಿ. ನೀವು ಬೇಕಿದ್ರೆ ಕೋವಾ ಇಲ್ಲ ತುಪ್ಪ ಬೇಕಿದ್ರೆ ಇನ್ನೂ 1-2 ಸ್ಪೂನ್ ಜಾಸ್ತಿ ಹಾಕ್ಬೋದು. ಹಾಲಿನ ಕೆನೆ ಉಪಯೋಗಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಲಿನ ಕೆನೆ ಬದಲಾಗಿ ಹಾಲನ್ನು ಸಹ ಉಪಯೋಗಿಸ್ಕೋಬೋದು. ಕೆನೆ ಹಾಕೋದ್ರಿಂದ ಕ್ಯಾರೆಟ್ ಹಲ್ವ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಫ್ರೆಶ್ ಆಗಿರೋ ಅಂಥ ಕೆನೆನೇ ಯೂಸ್ ಮಾಡ್ಕೊಳ್ಳಿ. ಕೆನೆ ಹಾಕಿದ ನಂತರ ಚೆನ್ನಾಗಿ ಅದು ಕುದ್ದು ಅದರ ಪ್ರಮಾಣ ಕಡಿಮೆ ಆಗೋವರೆಗೂ ಚೆನ್ನಾಗಿ ಕೈಯಾಡಿಸ್ಕೊತಾನೆ ಇರಬೇಕು. ನಂತರ ರುಚಿಗೆ ಅನುಗುಣವಾಗಿ ಸಕ್ಕರೆನ ಹಾಕ್ಕೊಳ್ಳಿ. ತುಂಬ ಸ್ವೀಟ್ ಆಗೋಕ್ಕಿಂತ ಸ್ವಲ್ಪ ಕಡಿಮೆ ಸ್ವೀಟ್ ಇದ್ದಾಗೆ ಈ ರೀತಿಯ ಹಲ್ವಗಳು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಿದ್ರಿಂದ ನಾನೊಂದು 3/4 ಬಟ್ಲಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ತುಂಬ ಸ್ವೀಟ್ ಆದರೆ ತಿನ್ನೋಕ್ಕೆ ಏನೋ ಒಂಥರ ಅನಿಸುತ್ತೆ. ಆದ್ದರಿಂದ ಸ್ವಲ್ಪ ಕಡಿಮೆ ಸ್ವೀಟ್ ಹಾಕಿದಾಗೆ ಆ ಸ್ವೀಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಸಕ್ಕರೆ ಹಾಕಿದ ನಂತರ ಸಕ್ಕರೆ ಚೆನ್ನಾಗಿ ಕರಗಿ ಅದರ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಚೇಂಜ್ ಆಗಿ ಅದು ಸ್ವಲ್ಪ ಗಟ್ಟಿ ಪ್ರಮಾಣದಲ್ಲಿ ಆಗುತ್ತೆ. ಅದು ಗಟ್ಟಿ ಆಗ್ತಾ ಬಂದಂಗೆ ನಾವು ಏಲಕ್ಕಿ ಪೌಡ್ರನ್ನ ಸಹ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿನ ಹಾಕಿ ಚೆನ್ನಾಗಿ ಕೈಯಾಡಿಸಿದ್ರೆ ರುಚಿಯಾದ ಕ್ಯಾರೆಟ್ ಹಲ್ವ ರೆಡಿ. ನೀವು ಸಹ ಈ ರೆಸಿಪಿಯನ್ನು ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟನ್ನು ಮಾಡಿ. ಇನ್ನು ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಯೂಟ್ಯೂಬ್ ಚಾನಲ್. ಈಗ ರುಚಿಯಾದ ಕ್ಯಾರೆಟ್ ಹಲ್ವ ರೆಡಿ. ಇದನ್ನು ಬಿಸಿಯಾಗಿ ಹಾಗೂ ತಣ್ಣಗೆ ಸಹ ತಿನ್ಬೋದು.